ಗುರುಗಳೇ ಕೆಲವರನ್ನು ಪರಿಪೂರ್ಣ ವ್ಯಕ್ತಿತ್ವದ ಸಜ್ಜನ ಅಂತ ಹೇಳ್ತಾರಲ್ಲ, ಅದು ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ತೀರಾ ಒಳ್ಳೆ ಗುಣ ಆಗಿದ್ದರೆ ಅದಕ್ಕೆ ಏನು ಉದಾಹರಣೆ ಕೊಡ್ಬೋದು ಅಂತ ಯಾರೋ ಕೇಳಿದಾಗ ನಮ್ಮ ಗುರುಗಳು ಹೇಳಿದರು, ಪರಿಪೂರ್ಣ ವ್ಯಕ್ತಿತ್ವ ಅಂದರೆ ಒಂದು ಎಳ್ನೀರಿದ್ದಂಗೆ ಅಂತ. ಹೇಗೆ ಗುರುಗಳೇ ಅಂತ ಕೇಳಿದಾಗ, ನೋಡಿ, ಎಳ್ನೀರು ತೆಂಗಿನ ಮರದಿಂದ ಬೀಳುತ್ತೆ, ದಪ್ಪಂತ ನಾವು ತಾಯಿ ಗರ್ಭದಿಂದ ಬೀಳ್ತೀವಲ್ಲ ಹಾಗೆ ಬೀಳುತ್ತೆ. ಹೊರನೋಟಕ್ಕೆ ಹಸಿರಾಗಿರುತ್ತೆ. ಸಜ್ಜನರು ಹಾಗೆ, ತಾವು ಕಷ್ಟಪಟ್ಟರೂ ಎಲ್ಲರನ್ನೂ ಒಳ್ಳೆ ಭಾವನೆಯಿಂದನೇ ನೋಡ್ತಾರೆ, ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಅಷ್ಟು ಮೃದುವಾಗಿರುತ್ತೆ ಅವ್ರ ಮನಸ್ಸು. ಆದರೆ ಜೀವನ ಕಠಿಣ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ ಎಳ್ನೀರೊಳಗೆ ನಾರಿನ ಒಂದು ಕೋಟೆ ಇರುತ್ತೆ ನೋಡಿ, ಅದನ್ನು ದಾಟಿ ಹೋದರೆ ಒಂದು ಕರಟ ಇರುತ್ತೆ ನೋಡಿ. ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಯೌವನದ ಕಾಲದಲ್ಲಿ ನಮ್ಮ ಕಷ್ಟ ಕಾಲಗಳು ತುಂಬ ಇದೆ, ನಾವು ಅದನ್ನೆಲ್ಲ ಕಷ್ಟಗಳನ್ನೆಲ್ಲ ಎದುರಿಸಿ ಒಂದು ಅಂತಿಮ ಹಂತವನ್ನು ನಂಬಿದವರನ್ನು ಕೈ ಬಿಡದೆ ಸಲಹಬೇಕು ಅಂತ. ಆ ಕರಟ ಇದೆ ನೋಡಿ ಒಳಗೆ, ಆ ಥರ ಅವರು ಮೃದೂನಿ ಕುಸುಮಾದಪಿ ವಜ್ರಾದಪಿ ಕಠೋರಾಣಿ ಅಂತ ಕಾಣಿಸ್ತಾರೆ. ಆದರೂ ಅವರ ಮನಸ್ಸು ಹೆಂಗಿರುತ್ತೆ ಅಂದರೆ, ಒಳಗಿನ ಕರಟದೊಳಗಿನ ಕಾಯಿ ಇದ್ದಂಗೆ, ಮೃದುವಾದ ತಿರುಳಿದ್ದಂಗೆ ಮತ್ತು ಎಳ್ನೀರಿದ್ದಂಗೆ. ಅವರು ಸಾರ್ಥಕತೆಯನ್ನು ಪಡೀತಾರೆ. ಅಂತಿಮವಾಗಿ ಭಗವಂತನಲ್ಲಿ ಎಲ್ಲವನ್ನು ಅರ್ಪಿಸಿ, ಒಳಿತೋ ಕೆಡುಕೋ ನೀನು ಅರ್ಪಿಸಿದ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಪ್ಪ ಅಂತ ಸಂತೃಪ್ತವಾಗಿ ಒಳಿತು ಕೆಡುಕುಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸಿ ಕೈ ಮುಗಿತಾರಲ್ಲ, ಇದು ಪರಿಪೂರ್ಣ ವ್ಯಕ್ತಿತ್ವ ಅಂದರೆ ಅಂತ ಹೇಳಿದರು. ನನಗೆ ಈ ಉದಾಹರಣೆ ತುಂಬ ಇಷ್ಟ ಆಗಿತ್ತು. ನಿಮಗೆ ನಮಸ್ತೆ.